ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 10ನೇ ಅಧ್ಯಾಯ 10ನೆಯ ಶ್ಲೋಕ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮೂಪಯಾಂತಿತೆ. ಯಾರು ನನ್ನನ್ನು ಪ್ರೀತಿಪೂರ್ವಕವಾಗಿ ಭಜಿಸುತ್ತಾರೆಯೋ ಅವರಿಗೆ ನಾನು ನನ್ನನ್ನು ಬಂದು ಸೇರುವುದಕ್ಕೆ ಬೇಕಾಗಿರತಕ್ಕಂಥ ಬುದ್ಧಿಯೋಗವನ್ನು ನೀಡುತ್ತೇನೆ. ಭಗವಂತನು ಇಲ್ಲಿ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಯಾರಿಗೆ ನಾನು ಒಳ್ಳೆಯ ಬುದ್ಧಿಯನ್ನು ಕೊಡ್ತೇನೆ ಅಂತ. ಯಾರಿಗೆ ಒಳ್ಳೆಯ ಬುದ್ಧಿ ಬೇಕೋ ಅವರು ನನ್ನ ಭಜನೆಯನ್ನು ಮಾಡಿ. ಯಾರಿಗೆ ಒಳ್ಳೆಯ ಜ್ಞಾನ ಬೇಕೋ ಅವರು ನನ್ನ ಭಜನೆಯನ್ನು ಮಾಡಿ. ಯಾರಿಗೆ ಒಳ್ಳೆಯ ಸುಖ ಬೇಕೋ ಅವರು ನನ್ನ ಭಜನೆಯನ್ನು ಮಾಡಿ. ಯಾರು ನನ್ನನ್ನು ಬಂದು ಸೇರಬೇಕು ಅಂತೀರೋ ಅವರು ನನ್ನ ಭಜನೆಯನ್ನು ಮಾಡಿ. ಈ ರೀತಿಯಾಗಿರ್ತಕ್ಕಂಥ ಉಪದೇಶವನ್ನು ಮಾಡ್ತಾ, ಹಾಗೆ ಹೇಳ್ತಾ ಇಲ್ಲ, ಪ್ರತಿಜ್ಞೆಯನ್ನು ಕೂಡ ಮಾಡ್ತಾ ಇದ್ದಾನೆ. ಏನು ಪ್ರತಿಜ್ಞೆ? ದದಾಮಿ ವೇಷಾಂ, ನಾನು ಅವರಿಗೆ ಕೊಡ್ತೇನೆ. ಏನನ್ನ? ಬುದ್ಧಿಯೋಗವನ್ನು ಕೊಡ್ತೇನೆ. ಯಾರಾದರೂ ಒಂದು ಕೆಲಸ ಹೇಳಿದ ಮೇಲೆ ಆ ಕೆಲಸಕ್ಕೆ ಬೇಕಾಗಿರತಕ್ಕಂಥ ಸಂಪನ್ನಗಳನ್ನು ಕೊಡಬೇಕಲ್ವೇ? ಈ ಒಂದು ಹುಡುಗನಿಗೆ ಯಾವುದೋ ಒಂದು ಅಂಗಡಿಗೆ ಹೋಗಿಯೋ, ಯಾವುದೋ ಒಂದು ಮನೆಗೆ ಹೋಗಿಯೋ, ಎಲ್ಲೋ ಒಂದು ಹೋಗಿ ಊರಿಗೆ ಹೋಗಿಯೋ ಒಂದು ವಸ್ತು ತಗೊಂಡು ಬಾ ಅಂತ ಹೇಳ್ತೀವಿ. ಹೇಳಿದ ಮೇಲೆ ಅಲ್ಲಿ ಹೋಗಿ ಬರುವುದಕ್ಕೆ, ಅದನ್ನು ತಗೊಳ್ಳುವುದಕ್ಕೆ ಬೇಕಾಗಿರತಕ್ಕಂಥ ಸಂಪನ್ನಗಳನ್ನು ಕೊಡಬೇಕಲ್ವೇ? ಉದಾಹರಣೆಗೆ ಒಂದು ಊರಿಗೆ ಹೋಗಿ ಬನ್ನಿ, ಮೈಸೂರಿಗೆ ಹೋಗಿ ಬನ್ನಿ ಅಂತ ಹೇಳಿದಿವಿ. ಮೈಸೂರಿಗೆ ಹೋಗಿ ಮೈಸೂರು ಪಾಕ್ ತಗೊಂಡು ಬನ್ನಿ ಅಂತ ಹೇಳಿದಿವಿ. ಇಷ್ಟು ಹೇಳಿದಾಗ ಅವನು ಹೋಗಬೇಕಾದ್ರೆ ಬಸ್ ಚಾರ್ಜ್ ಬೇಕು, ಅಲ್ಲಿ ಹೋಗಿ ಅದನ್ನು ತಗೊಳ್ಬೇಕಾದ್ರೆ ಅದಕ್ಕೂ ದುಡ್ಡು ಬೇಕು, ಮತ್ತು ಅವನು ವಾಪಸ್ ಬರಬೇಕಾದ್ರೆ ಅದಕ್ಕೂ ದುಡ್ಡು ಬೇಕು, ಮಧ್ಯದಲ್ಲಿ ಅವನಿಗೆ ಹಸಿವೆ ನೀರಡಿಕೆ ಆದರೆ ಅದಕ್ಕೂ ದುಡ್ಡು ಬೇಕಲ್ವೇ? ಈ ಕೆಲಸ ನಾವು ಹೇಳಬೇಕಾದ್ರೆ, ಮೈಸೂರಿಗೆ ಹೋಗಿ ಮೈಸೂರು ಪಾಕ್ ತಗೊಂಡು ಬನ್ನಿ ಅಂತ ಹೇಳಬೇಕಾದ್ರೆ ಇಷ್ಟೆಲ್ಲ ನೋಡಿಕೊಂಡು ನಾವು ಅವನಿಗೆ ಹೇಳಬೇಕು. ಅವನಿಗೆ ಹೋಗುವುದಕ್ಕೂ, ಅಲ್ಲಿ ಅದನ್ನು ತಗೊಳ್ಳೋದಕ್ಕೂ, ಮತ್ತೆ ವಾಪಸ್ ಬರುವುದಕ್ಕೂ, ಮಧ್ಯದಲ್ಲಿ ಹಸಿವು ನೀರಡಿಕೆ ಆದರೆ ಊಟ ಮಾಡುವುದಕ್ಕೂ, ನೀರು ಕುಡಿಯೋದಕ್ಕೂ ಬೇಕಾಗಿರತಕ್ಕಂಥ ಹಣವನ್ನು ಕೊಟ್ಟು ಅವನನ್ನು ಕಳುಹಿಸಬೇಕು. ಆವಾಗ ನಾವು ಹೇಳುವಂಥ ಕೆಲಸ ಸಕ್ಸಸ್ಫುಲ್ ಆಗುತ್ತದೆ. ಇಲ್ಲ ಅಂತಾದರೆ ಮೈಸೂರಿಗೆ ಹೋಗಿ ಮೈಸೂರು ಪಾಕ್ ತಗೊಂಡು ಬನ್ನಿ ಅಂತ ಹಾಗೆ ಹೇಳಿ ಸುಮ್ಮನೆ ಕೂತೀವಿ ಅಂತಂದರೆ ಅವನು ಕೇಳಿ ಸುಮ್ಮನೆ ಕೂತ್ಕೋತಾನ, ಹೌದಲ್ವೇ? ಹ್ಞೂ ಅಂತಾನ, ಸುಮ್ಮನೆ ಕೂತ್ಕೋತಾನ, ಹೋಗೋದಿಲ್ಲ, ಮೈಸೂರು ಪಾಕ್ ತಗೊಳ್ಳೋದಿಲ್ಲ, ಅವನು ತಂದು ಕೊಡೋದಿಲ್ಲ. ಹೇಗೋ ಹಾಗೆ ಇಲ್ಲಿ ಕೂಡ ಭಗವಂತ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾನೆ. ನನ್ನನ್ನು ಯಾರು ಪ್ರೀತಿಪೂರ್ವಕವಾಗಿ ಭಜಿಸ್ತಾರೋ, ಸತತಂ ಯುಕ್ತಾನ, ಅವಾಗೊಮ್ಮೆ ಇವಾಗೊಮ್ಮೆ ಚೌಚೌ ಮಾಡೋದಲ್ಲ ಅಂತ, ನಿತ್ಯ ನಿರಂತರವಾಗಿ ಯಾರು ನನ್ನನ್ನು ಪ್ರೀತಿಪೂರ್ವಕವಾಗಿ ಭಜನೆ ಮಾಡೋದು. ಅಯ್ಯೋ ಹೇಳಿದ್ದಾರೆ ಅಂತ ಏನೋ ಬಿಟ್ಟಿಗಾಗಿ, ಏನೋ ಧರ್ಮಕ್ಕಾಗಿ ಮಾಡೋದಲ್ಲ. ಭಕ್ತಿಪೂರ್ವಕವಾಗಿ, ಶ್ರದ್ಧಾಪೂರ್ವಕವಾಗಿ, ವಿಶ್ವಾಸಪೂರ್ವಕವಾಗಿ ಹೇಳಬೇಕು ಅಂತ ಅರ್ಥ. ವಿಶ್ವಾಸಪೂರ್ವಕವಾಗಿ ಮಾಡಬೇಕು ಅಂತ ಅರ್ಥ, ಭಕ್ತಿಯಿಂದ ಮಾಡಬೇಕು ಅಂತ ಅರ್ಥ. ಅದಕ್ಕೆ ಹೇಳ್ತಾ ಇರೋದು ಪ್ರೀತಿಪೂರ್ವಕವಾಗಿ ಮಾಡಿ. ಯಾರು ನನ್ನನ್ನು ನಿತ್ಯ ನಿರಂತರ ಹೊತ್ತೇರಿದಾಗಿಂದ ಹೊತ್ತು ಮುಳುಗುವವರೆಗೆ, ಎಚ್ಚರಾದಾಗಿಂದ ನಿದ್ರೆ ಬರುವವರೆಗೆ, ಹುಟ್ಟಿದ ಆರಭ್ಯದಿಂದ ಮರಣ ಬರುವವರೆಗೂ ಕೂಡ, ಶರೀರ ಬಂದಾಗಿನಿಂದ ಶರೀರ ಹೋಗುವವರೆಗೂ ಕೂಡ ಯಾರು ನನ್ನ ಭಜನೆಯನ್ನು ಮಾಡ್ತಾರೋ, ಹೇಗೆ ಮಾಡೋದು? ಸತತಯುಕ್ತರಾಗಿರಬೇಕು, ಪ್ರೀತಿಪೂರ್ವಕವಾಗಿರಬೇಕು. ಈ ಥರ ಭಜನೆ ಮಾಡಿರ್ತಕ್ಕಂಥ ತೇಷಾಂ, ಅವರಿಗೆ ನಾನು ದದಾಮಿ, ಕೊಡ್ತೇನಪ್ಪ. ಏನು ಕೊಡ್ತೀಯ? ಬುದ್ಧಿಯೋಗವನ್ನು ಕೊಡ್ತೇನೆ. ಬುದ್ಧಿಯೋಗ. ಬುದ್ಧಿಯೋಗ ಅಂತಂದ್ರೆ ಏನದು? ಸುಮ್ಮನೆ ಮಲಗಿ ನಿದ್ದೆ ಮಾಡೋದಲ್ಲ. ಬುದ್ಧಿಯೋಗ ಅಂತಂದ್ರೆ ಅದು ಕಾಮಧೇನು, ಕಲ್ಪವೃಕ್ಷ, ಐರಾವತ, ಪಾರಿಜಾತ, ಚಿಂತಾಮಣಿ ಇವೆಲ್ಲವುಗಳನ್ನು ಮೀರಿ ಆಚೆಗಿರುವಂಥದ್ದು. ಇವೇನು ಸುಖಗಳನ್ನು ಕೊಡ್ತಾವಲ್ಲ, ಎಲ್ಲ ಸುಖಗಳನ್ನು ಮೀರಿಸಿ ಕೊಡುವಂಥದ್ದು ಬುದ್ಧಿಯೋಗ.
ಬುದ್ಧಿಯೋಗಂ ಬುದ್ಧಿಯೋಗಂ ಬುದ್ಧೇಹೇ ಯೋಗ ಬುದ್ಧಿಯೋಗಂ ಬುದ್ಧಿಯಿಂದ ಯುಕ್ತವಾಗಿರ್ತಕ್ಕಂಥ ಯೋಗವನ್ನು ಕೊಡ್ತೇನೆ. ಅದರಿಂದ ಅವರು ಏನಾಗ್ತಾರ? ಮಾಂ ಉಪಯಾಂತಿ, ನನ್ನನ್ನು ಬಂದು ಸಹಜವಾಗಿ ಸೇರ್ತಾರ. ಅವರು ಅರ್ಥವಾಯ್ತು? ಅವ್ರು ಎಲ್ಲಿ ಹೋಗುವುದಿಲ್ಲ. ಆ ಬುದ್ಧಿ ಯೋಗದಿಂದ ಏನ ಬುದ್ಧಿ ಯೋಗೇನ ಏನ್ ಮಾಡ್ತಾರ? ಅವರು ನನ್ನನ್ನು ಬಂದು ಸೇರ್ತಾರ. ಈ ಒಂದು ಹೊಲಕ್ಕೆ ನೀರು ಹಾಯಿಸ್ಬೇಕು ಅಂತಂದ್ರೆ ಕಾಲುವೆ ಬೇಕಲ್ವೇ? ಕಾಲುವೆನೇ ಇರಲಿಲ್ಲ ಅಂತಂದ್ರೆ ನೀರು ನಾವು ಹಾಗೆ ಆರಂಭ ಮಾಡಿ ಮೋಟ್ರ್ ಚಾಲು ಮಾಡಿ ಬಿಟ್ಟಿವಿ ಅಂತಂದ್ರೆ ಎಲ್ಲಿ ಹೋಗ್ಬೇಕದು? ಅಲ್ಲಿ ಹೋಗಿರ್ತಕ್ಕಂಥ ಸಸಿಗಳಿಗೆ ಹೆಂಗೆ ಹೋಗುತ್ತೆ? ಮರಗಳಿಗೆ ಹೆಂಗೆ ಹೋಗುತ್ತೆ? ಹೋಗೋದಿಲ್ವಲ್ಲ. ಹೇಗೋ ಹಾಗೆ ಬುದ್ಧಿ ಯೋಗವನ್ನು ಕೊಡ್ತೇನೆ. ಅದುವೇ ಒಂದು ಕಾಲುವೆ ಆಗಿರುತ್ತದೆ. ಆ ಕಾಲುವೆಯಿಂದ ಬಂದು ನೀವು ನನ್ನನ್ನು ಸೇರಬಹುದು, ನನ್ನಲ್ಲಿ ಸುಖವಾಗಿರಬಹುದು ಅನ್ನುವಂಥ ಅಭಿಪ್ರಾಯವನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರಿ ಓಂ ತತ್ಸತ್.